ಹಾಯ್ ಹಲೋ ನಮಸ್ಕಾರ ಎಲ್ಲ SSLC ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಟೆಕ್ ಜೋನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡಿ ಇಲ್ಲಿ ನೀವು SSLC ಮುಗಿದ ನಂತರ PUC ನಲ್ಲಿ ಯಾವ ಕೋರ್ಸನ್ನು ಅಥವಾ ಯಾವ ಸ್ಟ್ರೀಮ್ನ ತೆಗೆದುಕೊಳ್ಬೇಕು ಎನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ಬಹಳಷ್ಟು ಜನ ತುಂಬ ಕನ್ಫ್ಯೂಷನ್ ಇರ್ತೀರ, ಯಾಕಂದರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಯಾವುದೇ ಆಪ್ಷನ್ಸ್ ಇರಲ್ಲ, ಹಾಗೆ ಕಲಿತಾ ಬಂದಿರ್ತಾರೆ. ಮತ್ತೆ ಸ್ಕೂಲಲ್ಲಿ ಇದನ್ನ ಹೇಳ್ಕೊಟ್ಟಿರಲ್ಲ, ಬರೀ ಪಾಠ ಅಷ್ಟೇ ಹೇಳ್ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನೀವು PUC ಹೋದ ನಂತರ 10th ನಂತರ ನೀವು ಅಲ್ಲಿ ಯಾವ ತರಹದ ಕೋರ್ಸ್ಗಳಿವೆ ಅಥವಾ ಯಾವ ಸ್ಟ್ರೀಮ್ ಇವೆ, ಯಾವುದನ್ನ ತೆಗೆದುಕೊಂಡ್ರೆ ಏನ ಜಾಬ್ ಆಪರ್ಚುನಿಟೀಸ್ ಫ್ಯೂಚರ್ಲಿ ಯಾವ ಜಾಬ್ ಸಿಗುತ್ತೆ ಅಥವಾ ಆಪರ್ಚುನಿಟೀಸ್ ಇರುತ್ತೆ ಎನ್ನುವಂಥದ್ದನ್ನ ಚರ್ಚಿಸೋಣ. ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿಬಿಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು SSLC ಮುಗಿದ ನಂತರ PUC ಅಲ್ಲಿ ಹೋದಾಗ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಅಂದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮತ್ತೆ ಕೋರ್ ಇವು ಬ್ರಾಂಚಸ್ ಅಂದ್ರೆ ಡಿಪ್ಲೊಮಾ, ITI ಇವು ಕೋರ್ ಸಬ್ಜೆಕ್ಟ್ಗಳು. ಹೇಳ್ತೀನಿ, ಒಂದೊಂದಾಗಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಸೈನ್ಸ್ ಅಂದ್ರೆ ಈಗ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಏನು ಯೋಚನೆ ಇರುತ್ತೆ ಅಂದ್ರೆ, ನಾವು ಪರ್ಸೆಂಟೇಜ್ ಇಷ್ಟಾದ್ರೆ ಇಷ್ಟು ಮಾಡಬೇಕು, ಇಷ್ಟಾದ್ರೆ ಕಡಿಮೆ ಆದ್ರೆ ನಾನು ಆರ್ಟ್ಸನ್ನೇ ತಗೋಬೇಕು, ಅದೇನು ಮ್ಯಾಟರ್. ನೀವು ಯಾವುದಾದ್ರೂ PUC ನಲ್ಲಿ ನೀವು ಕೋರ್ಸನ್ನ ತೆಗೆದುಕೊಳ್ಳೋದಾದ್ರೆ ನೀವು ಯಾವ ತರಹದ ಮಾರ್ಕ್ಸು ಅಥವಾ ಮತ್ತೆ ಒಂದು ಪರ್ಸೆಂಟೇಜ್ ಮ್ಯಾಟ್ರೇ ಆಗಲ್ಲ, ನೀವು ಯಾವ ಬೇಕಾದರೂ ತಗೋಬಹುದು. 60% ಆದರೂ ಸಹ ಸೈನ್ಸನ್ನು ತೆಗೆದುಕೊಳ್ಳಬಹುದು, ಅದರಲ್ಲಿ ಏನು ಸಂದೇಹ ಇಲ್ಲ. ಮೊದಲನೇದಾಗಿ ಸೈನ್ಸನ್ನು ಯಾರು ತೆಗೆದುಕೊಳ್ಳಬಹುದು ಅಂತ ನೋಡೋಣ. ನೋಡಿ, ನಿಮಗೆ ತುಂಬ ಟೆಕ್ ಮತ್ತೆ ಮೆಡಿಕಲ್ ನಲ್ಲಿ ಆಸಕ್ತಿ ಹೆಚ್ಚಿದ್ರೆ ನೀವು ವಿಜ್ಞಾನನ ತೆಗೆದುಕೊಳ್ಳಬಹುದು. ಯಾಕಂದ್ರೆ ನೀವು ವಿಜ್ಞಾನ PUC ಆದ ನಂತರ ನೀವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಂದ್ರೆ MBBS ಗೆ ಹೋಗ್ತೀರಾ. ಇಂಜಿನಿಯರಿಂಗ್ ನಲ್ಲಿ ಟೆಕ್ ರೀತಿಯ ಒಂದು ಕೋರ್ಸ್ ಅದು, ಮತ್ತೆ MBBS ಅಂದ್ರೆ ಮೆಡಿಕಲ್ ಅಲ್ಲಿ ಬರುತ್ತೆ. ಈಗ ಸೈನ್ಸ್ ನಲ್ಲಿ ಏನೇನು ನೋಡಿ, ನೀವು ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಇಲ್ಲಿ ಟೆಕ್ ರೀತಿಯಂತ ಕೋರ್ಸ್ಗಳು ಬರ್ತವೆ. ಮೆಡಿಕಲ್ ಮತ್ತೆ ಡಾಕ್ಟರ್, ಬಯೋಟೆಕ್ನಾಲಜಿ, ಲೈಕ್ ಇದು ಮೆಡಿಕಲ್ ರೀತಿಯ ಒಂದು ಭಾಗ ಬರುತ್ತೆ ಇದರಲ್ಲಿ. ಮತ್ತೆ ಜಾಬ್ ಆಪರ್ಚುನಿಟೀಸ್ ಕೇಳಿದ್ರೆ AI/ML ಇಂಜಿನಿಯರಿಂಗ್, ಡಾಟಾ ಸೈಂಟಿಸ್ಟ್, ಸಾಫ್ಟ್ವೇರ್ ಡೆವಲಪರ್, ಡಾಕ್ಟರ್, ಪ್ಯಾರಾಮೆಸ್ಟಿಕ್, ಇನ್ನೂ ಅನೇಕ ತರಹದ ಟೆಕ್ ಅಥವಾ ಒಂದು ಮೆಡಿಕಲ್ ರೀತಿಯಂತ ಫ್ಯೂಚರ್ ಜಾಬ್ಸ್ ನಿಮಗೆ ಸಿಗುತ್ತವೆ. ಮತ್ತೆ ನೋಡಿ, ಕೆಲವೊಬ್ರು ಅನ್ಕೋತಿರ್ಬೋದು ಏನಂತಂದ್ರೆ, ನಾ ಸೈನ್ಸ್ ಕಲಿತ್ರೆ ನನಗೆ ಜಾಬ್ ಸಿಗ್ತಾವನ ಮತ್ತೆ ನನಗೆ ಜಾಬ್ ಆಪರ್ಚುನಿಟೀಸ್ ಬರ್ತಾವನ ಅಂತ. ಖಂಡಿತ ಇಲ್ಲ. ನೀವು ಸೈನ್ಸ್ ಮುಗಿದ ನಂತರ ಡಿಗ್ರಿ ಫೀಲ್ಡ್ ಮಾಡ್ಬೇಕಾಯ್ತೆ. ಡಿಗ್ರಿ ಅಂದ್ರೆ ಏನು, ಸೈನ್ಸ್ ಆದ ನಂತರ ನಿಮಗೆ BSc, ಇಂಜಿನಿಯರಿಂಗು, MBBS ಈ ಥರ ನಿಮಗೆ ಡಿವೈಡೆಡ್ ಕೋರ್ಸ್ಗಳು ಬರ್ತವೆ. ನೀವು ಇಂಜಿನಿಯರಿಂಗ್ ಮಾಡಿದ್ರೆ ಟೆಕ್ ಫೀಲ್ಡ್ನಲ್ಲಿ ಹೋಗ್ತೀರಾ, MBBS ಮಾಡಿದ್ರೆ ಮೆಡಿಕಲ್ ಫೀಲ್ಡ್ನಲ್ಲಿ ಹೋಗ್ತೀರಾ. ಈ ಥರ ನಿಮ್ಮಲ್ಲಿ ಡಿಗ್ರಿಯಲ್ಲಿ ಡಿವೈಡ್ ಆಗುತ್ತೆ ಅದು. ನಂತರ ಕಾಮರ್ಸ್. ಈಗ ನೋಡಿ, ಕಾಮರ್ಸನ್ನ ಯಾರ್ಯಾರು ತೆಗೆದುಕೊಳ್ಬೇಕಂದ್ರೆ, ನಿಮಗೆ ಬ್ಯಾಂಕ್ ಅಥವಾ ಫೈನಾನ್ಸಿಯಲಿ ತುಂಬ ಇಂಟ್ರೆಸ್ಟ್ ಇತ್ತಂದ್ರೆ, ನನಗೆ ಚಾರ್ಟೆಡ್ ಅಕೌಂಟ್ ಆಗಿರ್ಬೋದು, ಕಂಪ್ನಿ ಸೆಕ್ರೆಟರಿ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಅಥವಾ ನಿಮ್ಗೆ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ ಇದ್ರೆ ನೀವು ಕಾಮರ್ಸನ್ನ ತೆಗೆದುಕೊಳ್ಬಹುದು. ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಯಾಕಂದ್ರೆ ಇದರಲ್ಲಿ ಬಿಸ್ನೆಸ್ ಆಗಿರ್ಬೋದು, ಅಕೌಂಟೆನ್ಸಿ, ಲೈಕ್ ಇದೆ ಅಂದ್ರೆ ಲೆಕ್ಕಾಚಾರದ ಒಂದು ಭಾಗ ಆಗಿರ್ತದೆ ಇದು ಕಾಮರ್ಸು. ನೀವು ಆ ಫೀಲ್ಡ್ನವರು ತೆಗೆದುಕೊಳ್ಬಹುದು. ಫ್ಯೂಚರ್ ಜಾಬ್ಸ್ ಏನಂದ್ರೆ ಇದರಲ್ಲಿ ಚಾರ್ಟೆಡ್ ಅಕೌಂಟೆನ್ಸಿ ಆಗಿರ್ಬೋದು, ಫೈನಾನ್ಸಿಯಲ್ ಅನಾಲೈಸಿಸ್ಟು,
ಬಿಸ್ನೆಸ್ ಮ್ಯಾನೇಜರು, ಎಕೋನಾಮಿಸ್ಟು, ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸು, ಇ ಕಾಮರ್ಸ್ ಸ್ಪೆಷಲಿಸ್ಟ್ ಅಂದರೆ ಈಗ ಲೈಕ್ ಈಗ ಅಪ್ಲಿಕೇಶನ್ಸ್ ಇದಾವಲ್ವಾ ಇ ಕಾಮರ್ಸ್, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನು, ಈ ಥರದ್ದು ಸ್ಪೆಷಲಿಸ್ಟ್ ಅಂದರೆ ಆ ಥರದ ಬಿಸ್ನೆಸ್ನ ಮೈಂಡ್ಸೆಟ್ನ ಹೊಂದಿರೋರು ಇದನ್ನ ಕಾಮರ್ಸ್ನ ತೆಗೆದುಕೊಳ್ಬಹುದು. ಮತ್ತು ಟ್ಯಾಕ್ಸ್ ಕನ್ಸಲ್ಟನ್ಸ್ ಅಂದರೆ ಅದು ಲೆಕ್ಕಾಚಾರದ ವ್ಯವಹಾರವಾಗಿರುತ್ತದೆ, ಆದ ಕಾರಣ ಇದನ್ನ ಕಾಮರ್ಸನ್ನು ತೆಗೆದುಕೊಳ್ಬಹುದು. ಮತ್ತು ಇನ್ನೊಂದು, ಕಾಮರ್ಸ್ ಮಾಡಿದ ನಂತರ ಜಾಬ್ ಆಪರ್ಚುನಿಟಿ ಸಿಗ್ತಾ ಅಂತ ನೀವು ಅನ್ಕೋತಾ ಇರ್ಬೋದು. ಖಂಡಿತ ಇಲ್ಲ, ಇದಕ್ಕೂ ಡಿಗ್ರಿ ಫೀಲ್ಡ್ ಇದೆ. ಲೈಕ್ ಈಗ BCom ಆಗಿರ್ಬೋದು, BA, LLB. ನೀವು ಏನಾದರೂ ಲಾಯರ್ ಆಗಬೇಕು ಅಂತ ಇದ್ರೆ LLB ತಗೋಬೋದು. ಇಲ್ಲಾಂದರೆ ನಾರ್ಮಲ್ ಬಿಸ್ನೆಸ್ ಮೈಂಡ್ಸೆಟ್ ಅದು ಏನಾದರೂ ಇದ್ದರೆ ಕಾಮರ್ಸ್ ಅಥವಾ BBA ತೆಗೆದುಕೊಳ್ಬೋದು. ಇನ್ನೂ ಅನೇಕ ತರಹದ ಡಿಗ್ರಿ ಫೀಲ್ಡ್ಗಳಿವೆ ಕಾಮರ್ಸ್ ಆದ ನಂತರ. ಇನ್ನು ನಂತರ ಆರ್ಟ್ಸು ಯಾರ್ಯಾರು ಮಾಡಬೇಕಂತಂದ್ರೆ ನೋಡಿ, ಯಾರಿಗೆ ಸೋಷಿಯಲಿಸ್ಟ್ ಆಗಬೇಕು ಅಥವಾ ಜರ್ನಲಿಸಮ್ ಆಗಿರ್ಬೋದು, ಈ ತರಹದ ಮೈಂಡ್ಸೆಟ್ ಇದ್ದವರಿಗೆ ಆರ್ಟ್ಸ್ ಮಾಡಬಹುದು. ಇದರಲ್ಲಿ ಫೀಲ್ಡ್ಸ್ ಯಾವ್ದು ಅಂದರೆ ಸಿವಿಲ್ ಸರ್ವಿಸಸ್, ಲಾ, ಜರ್ನಲಿಸಮ್, ಸೋಷಿಯಲ್ ವರ್ಕ್, ಡಿಸೈನು, ಮೆಡಿಕಲ್ ಸ್ಟಡೀಸು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈ ತರಹದ ಸೋಷಿಯಲಿಟಿ ಅನ್ನೋಂಥ ಒಂದು ಮೈಂಡ್ಸೆಟ್ ಇರೋರು ಆರ್ಟ್ಸ್ ಮಾಡ್ಬೋದು. ಈಗ ಲೈಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಬ್ಬಟ್ಟು ಪೊಲೀಸ್ ಆಗಬೇಕು ಅಂತ ಅನ್ಕೋಬೇಕು. ಪೊಲೀಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ನ ಬರೀಬೇಕು. ಕಾಂಪಿಟೇಟಿವ್ ಅಂದರೆ ಯಾವುದು? UPSC ಅನ್ನುವಂಥ ಒಂದು ಎಕ್ಸಾಮ್ ಇರುತ್ತೆ. ಅದರಲ್ಲಿ ಲೈಕ್ ಹೆಚ್ಚಾಗಿ ಸೋಷಿಯಲಿಟಿ ಅಂದರೆ ಹಿಸ್ಟ್ರಿ ಆಗಿರ್ಬೋದು, ಈ ತರಹದ ಎಕ್ಸಾಮ್ನಲ್ಲಿ ಈ ತರಹದ ಪ್ರಶ್ನೆಗಳು ತುಂಬ ಇರ್ತವೆ. ಅಂಥವರು ಆರ್ಟ್ಸನ್ನು ಮಾಡಬಹುದು. ಇದರಲ್ಲಿ ಫ್ಯೂಚರ್ ಜಾಬ್ಸ್ ಏನಂತ ಸಿವಿಲ್ ಸರ್ವಂಟು, ಲಾಯರು, ಜರ್ನಲಿಸಮು, ಸೋಷಿಯಲ್ ವರ್ಕರು, ಈ ತರಹದ ಜಾಬ್ ಆಪರ್ಚುನಿಟೀಸು ಬರುತ್ತೆ. ಇದರಲ್ಲೂ ಕೂಡ ಆರ್ಟ್ಸ್ ಆದ ನಂತರ ಅನೇಕ ತರಹದ ಡಿಗ್ರಿ ಫೀಲ್ಡ್ಸ್ಗಳಿವೆ. BA ಆಗಿರ್ಬೋದು, ಅನೇಕ ತರಹದ BCom. ನೀವು ಆರ್ಟ್ಸ್ ಆದ ನಂತರ BCom ಮಾಡ್ಬೋದು, BAನು ಮಾಡ್ಬೋದು, ಆಯ್ತಾ. ಇನ್ನು ಡಿಪ್ಲೊಮಾ ಆ್ಯಂಡ್ ITI. ಡಿಪ್ಲೊಮಾ ITI ಎರಡು ಒಂದೇನಾ ಅಂತ ಒಬ್ರಿಗೆ ಕನ್ಫ್ಯೂಷನ್ ಇರುತ್ತೆ. ಖಂಡಿತ ಅಲ್ಲ. ಡಿಪ್ಲೊಮಾ ಬೇರೆ, ITI ಬೇರೆ. ಡಿಪ್ಲೊಮಾ 3 years ಕೋರ್ಸ್ ಆಗುತ್ತೆ, ITI 2 year ಕೋರ್ಸ್ ಆಗುತ್ತೆ. ಯಾರಿಗೆ ಜಾಬು ಅಂದರೆ ಬೇಗ ಸಿಗಬೇಕು, ನನಗೆ ಜಾಬು, ನನಗೆ ಕಲಿಯೋಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ನೋರು ಡಿಪ್ಲೊಮಾ ITI ಮಾಡಬಹುದು. ಡಿಪ್ಲೊಮಾ ಯಾರ್ಯಾರು ಮಾಡಬಹುದು ಅಂತಂದ್ರೆ ಇದು ಲೈಕ್ ಒಂಥರ ಇಂಜಿನಿಯರಿಂಗ್ ಫೀಲ್ಡ್ ಇದ್ದಂಗೆ, ಅಂದರೆ ಇದು ಜೂನಿಯರ್ ಇಂಜಿನಿಯರ್ ಇದ್ದಂಗೆ. ಇದರಲ್ಲಿ ಟೆಕ್ ಆದಂಥ ನೀವು ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ಲು, ಸಿವಿಲ್ಲು, ಈ ತರಹದ ಡಿಪ್ಲೊಮಾ ಅಂದರೆ ಇಂಜಿನಿಯರಿಂಗ್ ಸಬ್ ಬ್ರಾಂಚ್ಗಳು ಇದರಲ್ಲಿ ಬರುತ್ತೆ. ಇದು 3 year ಕೋರ್ಸ್ ಆಗುತ್ತೆ. ಇದು 3 year ಆದ ನಂತರ ಕ್ಯಾಂಪಸ್ ಅಂತ ಸೆಲೆಕ್ಷನ್ ಆಗುತ್ತೆ. 3 years ಆದ ನಂತರ ನಿಮಗೆ ಜಾಬ್ ಆಪರ್ಚುನಿಟೀಸು ತುಂಬ ಬರುತ್ತೆ ಕಂಪ್ನಿಗೆ. ನೀವು ಆ ಥರದ ಮೈಂಡ್ಸೆಟ್ ಇರೋರು ಡಿಪ್ಲೊಮಾನ ತೆಗೆದುಕೊಳ್ಬಹುದು. ಇನ್ನು ITI ಅಂದರೆ ಇದು 2 ವರ್ಷದ ಕೋರ್ಸ್ ಆಗಿರುತ್ತೆ. ಇದರಲ್ಲೂ ಸ್ಪೆಕ್ಟ್ರಾ, ರೋಬೋಟಿಕ್ಸು, ಇನ್ನೂ ಅನೇಕ ತರಹದ ಇದು ಟೆಕ್ ಅಥವಾ ಪ್ರಾಕ್ಟಿಕಲಿ ಎನ್ನುವಂತಹ ಒಂದು ಮೈಂಡ್ಸೆಟ್ ಇರುವಂಥ ಒಂದು ಭಾಗವಿರುವಂಥ ಕೋರ್ಸ್ ಇದು. ಆ ತರಹದ ಮೈಂಡ್ಸೆಟ್ ಇರುವವರು ನನಗೆ ITI ಬೆಸ್ಟ್ ಅನ್ನೋರು ಇದನ್ನು ತೆಗೆದುಕೊಳ್ಬಹುದು. ನೀವು ಫ್ಯೂಚರ್ ಜಾಬ್ಸ್ ಇದರಲ್ಲಿ ಏನು ಅಂತ ಕೇಳಿದರೆ, ಡಿಪ್ಲೊಮಾದಲ್ಲಿ ನೀವು ಡಿಪ್ಲೊಮಾ ಮಾಡಿದ ನಂತರ ಕೆಲಸಕ್ಕೂ ಸೇರಬಹುದು. ನನಗೆ ಬೇಡ, ನಾನು ಇನ್ನೂ ಕಲಿತೀನಿ ಅಂತಂದರೆ ಡಿಪ್ಲೊಮಾ ಆದ ನಂತರ ನೀವು ಇಂಜಿನಿಯರಿಂಗು ಸೇರಬಹುದು. ಇಂಜಿನಿಯರಿಂಗ್ ಅಂದರೆ ಈಗ ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡೋದು ಒಂದೇ, ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡೋದು ಒಂದೇ. ಸೈನ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿದರೆ 4 ವರ್ಷ ಡಿಗ್ರಿ ಇರುತ್ತೆ. ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿದವರಿಗೆ 3 ವರ್ಷ ಅಷ್ಟೇ ಇಂಜಿನಿಯರಿಂಗ್ ಇರುತ್ತೆ. ಇದು ಲೈಕ್ ಸೈನ್ಸು ಡಿಪ್ಲೊಮಾ ಅಂದರೆ ಇದು
ಹಾದಿ ಬೇರೆ ಆದರೂ ಗುರಿ ಒಂದೇ ಇರುತ್ತೆ, ಡಿಪ್ಲೊಮಾ ಮತ್ತು ಸೈನ್ಸ್ದು. ಇನ್ನು ನಂತರ ಡಿಪ್ಲೊಮಾ ಆದ ನಂತರ ಯಾವ ಜಾಬ್ ಆಪರ್ಚುನಿಟೀಸ್ ಇರುತ್ತವೆ ಅಂದರೆ, ಲೈಕ್ ಇಂಜಿನಿಯರಿಂಗ್ ಆದ ನಂತರ ಕಂಪ್ಯೂಟರ್ ಸೈನ್ಸ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಈ ತರಹದ ಸಿವಿಲ್ ಇಂಜಿನಿಯರು, ಈಗ ಮನೆ ಕಟ್ತಿರ್ತಾರಲ್ಲ ಆ ಇಂಜಿನಿಯರು, ಈ ಥರ ಆಗಬಹುದು. ಇನ್ನು ಐ ಟಿ ಐಗೆ ಬಂದರೆ ಸ್ಕಿಲ್ ಟೆಕ್ನಿಷಿಯನು, ಮೆಕ್ಯಾನಿಕಲು, ಎಲೆಕ್ಟ್ರಿಷಿಯನು, ಆಪರೇಟರು, ಜೂನಿಯರ್ ಇಂಜಿನಿಯರ್ ಆಗಿ ನೀವು ITI ನಲ್ಲಿ ಅಥವಾ ವರ್ಕ್ ಮಾಡಬಹುದು. ಈ ವಿಡಿಯೋದಿಂದ ನಿಮಗೆ ಬಹಳ ಅಲ್ಲದೆ ಇಲ್ದ್ರು ಸ್ವಲ್ಪನಾದರೂ ಒಂದು ಐಡಿಯಾ ಬಂದಿರುತ್ತೆ, ಯಾವುದನ್ನ ತೆಗೆದುಕೊಂಡ್ರೆ ಯಾವ ಫೀಲ್ಡ್ಗೆ ನಾವು ಹೋಗ್ತೀವಿ ಅಂತ ಸ್ವಲ್ಪ ಐಡಿಯಾ ಬಂದಿರುತ್ತೆ. ಇನ್ನೊಂದು ಹೇಳಬೇಕು, ನೀವು ಯಾವ ಸ್ಟ್ರೀಮ್ ಅಥವಾ ನೀವು PUC ನಲ್ಲಿ ಯಾವ ಬೇಕಾದರೂ ನೀವು ಸಬ್ಜೆಕ್ಟ್ನ ತೆಗೆದುಕೊಂಡ್ರೆ ಮತ್ತು ಡಿಗ್ರಿಗೆ ಹೋಗಿ ಡಿಗ್ರಿನನ್ನು ಪಡೆದುಕೊಂಡ ನಂತರ ಯಾವ ಜಾಬ್ ಆಪರ್ಚುನಿಟೀಸ್ ಖಂಡಿತ ಸಿಗ್ತಾವೆ ಅಂತ ನೀವು ಅಂದ್ಕೊಂಡಿದ್ರೆ ಸುಳ್ಳು. ಈಗಿನ ಜನ್ರೇಷನ್ನಲ್ಲಿ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅಲ್ಲ, ಸ್ವಲ್ಪ ಸ್ಕಿಲ್ ಅಥವಾ ಒಂದು ಸ್ವಲ್ಪ ಪ್ರೊಡಕ್ಟಿವ್ ಆಗಿದ್ದರೆ ಜಾಬ್ಸ್ಗಳು ಸಿಗುತ್ತವೆ. ನಿಮ್ಮ ಮನೆಯಲ್ಲಿ ಚರ್ಚಿಸಿ ನಾನು ಯಾವ ಒಂದು ಫೀಲ್ಡ್ಗೆ ಹೋಗಬೇಕು, ನಿಮಗೆ ಯಾವ್ದು ಇಷ್ಟ ಅನ್ನುವಂಥ ಒಂದು ಮಾಹಿತಿಯನ್ನು ಚರ್ಚಿಸಿ ನೀವು ಯಾವುದಾದ್ರೂ ಫೀಲ್ಡ್ಗೆ ನೀವು ತೆಗೆದುಕೊಳ್ಬಹುದು. ಮತ್ತು ನೀವು ನನ್ನನ್ನು ಕೇಳಿದ್ರೆ ಇದರಲ್ಲಿ ಯಾವುದು ಬೆಸ್ಟ್ ಅಂತ ಕೇಳಿದ್ರೆ, ಬೆಸ್ಟ್ ಅನ್ನೋದಕ್ಕಿಂತ ನೀವು ಯಾವ ಫೀಲ್ಡ್ನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ನೀವು ಫ್ಯೂಚರಲ್ಲಿ ಯಾವ ಕೆಲಸವನ್ನು ಅಥವಾ ಯಾವ ಜಾಬನ್ನು ತೆಗೆದುಕೊಳ್ಬೇಕು ಮತ್ತು ಯಾವ ಸ್ಟ್ರೀಮಿಂದ ಹೋಗಬೇಕು ಎನ್ನುವಂಥ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ನೀವು ಯಾವ ಕೆಲಸವನ್ನು ತೆಗೆದುಕೊಳ್ಬೇಕು ಅಂದ್ಕೊಂಡಿರ್ತೀರ ಅದನ್ನು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಥವಾ ತುಂಬ ಪ್ರೊಡಕ್ಟಿವ್ ಆಗಿದೆ ಅಂತ ಅಂದರೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಸ್ಕೂಲ್ ಗ್ರೂಪ್ ಮತ್ತು ನಿಮ್ಮ ಸ್ಟೂಡೆಂಟ್ಸ್ ಗ್ರೂಪ್ ಇರ್ತಾವಲ್ಲ ಅದಕ್ಕೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಟೆಕ್ ರಿಲೇಟೆಡ್ ಅಥವಾ ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು ವಿಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.